ನೀವು ಸ್ಟಾಕ್ ಮಾರ್ಕೆಟಲ್ಲಿ ಶೇರ್ಸ್ನ ಇವತ್ತೇ ತಗೊಂಡು ಇವತ್ತೇ ಅದನ್ನು ವಾಪಸ್ ಮಾರ್ತಿದ್ದೀರ ಅಂದರೆ ಅದನ್ನು ಇಂಟ್ರಾಡೇ ಟ್ರೇಡಿಂಗ್ ಅಂತ ಕರೀತಾರೆ. ಕನ್ನಡದಲ್ಲಿ ಇಂಟ್ರಾ ಅಂದರೆ ಆಂತರಿಕ ಅಥವಾ ಒಳಗೆ ಅಂತ ಅರ್ಥ. ಸೊ ನೀವಿಲ್ಲಿ ಒಂದಿನದ ಒಳಗಡೆ ಶೇರ್ಸ್ನ ತಗೊಂಡು ಅವತ್ತೇ ಅದನ್ನು ವಾಪಸ್ ಮಾರ್ತಿರೋದ್ರಿಂದ ಇದನ್ನು ಇಂಟ್ರಾಡೇ ಟ್ರೇಡಿಂಗ್ ಅಂತ ಕರೀತಾರೆ. ನೀವು ಸ್ಟಾಕ್ ಮಾರ್ಕೆಟಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೂ ಮತ್ತು ಇಂಟ್ರಾಡೇ ಟ್ರೇಡಿಂಗಿಗೂ ಡಿಫ್ರೆನ್ಸ್ ಏನು ಅಂದರೆ, ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರ ಅಂದರೆ ನಿಮ್ಮ ಹತ್ರ ಡಿಮ್ಯಾಟ್ ಅಕೌಂಟ್ ಇರಬೇಕಾಗುತ್ತೆ. ನೀವಾದರೂ ಇಂಟ್ರಾಡೇ ಟ್ರೇಡಿಂಗ್ ಮಾಡ್ತಿದ್ದೀರ ಅಂದರೆ ನಿಮ್ಮ ಹತ್ರ ಟ್ರೇಡಿಂಗ್ ಅಕೌಂಟ್ ಇರಬೇಕಾಗುತ್ತೆ. ಸೊ ತುಂಬ ಜನ ಡಿಮ್ಯಾಟ್ ಅಕೌಂಟ್ ಮತ್ತು ಟ್ರೇಡಿಂಗ್ ಅಕೌಂಟ್ ಎರಡೂ ಒಂದೇ ಅಂತ ಅಂದ್ಕೊಂಡಿರ್ತಾರೆ, ಬಟ್ ಇದೆರಡು ಬೇರೆ ಬೇರೆ ಆಗಿರುತ್ತೆ. ಬಟ್ ನೀವು ಡಿಮ್ಯಾಟ್ ಅಕೌಂಟ್ ಏನು ಓಪನ್ ಮಾಡಿರ್ತೀರ ಅದ್ರ ಜೊತೆ ನಿಮಗೆ ಟ್ರೇಡಿಂಗ್ ಅಕೌಂಟ್ನ ಕೂಡ ಓಪನ್ ಮಾಡಿ ಕೊಡ್ತಾರೆ. ನೀವು ಸಪ್ರೇಟಾಗಿ ಟ್ರೇಡಿಂಗ್ ಅಕೌಂಟ್ನ ಓಪನ್ ಮಾಡಬೇಕು ಅಂತಿರಲ್ಲ. ಸೊ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೂ ಮತ್ತು ಇಂಟ್ರಾಡೇ ಟ್ರೇಡಿಂಗಿಗೂ ಡಿಫ್ರೆನ್ಸ್ ಏನು ಅಂದರೆ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನೀವು ಇವತ್ತು ಶೇರ್ಸ್ನ ತೊಗೊಂಡ್ರೆ ಅದನ್ನು ನೀವು ಯಾವತ್ತು ಬೇಕಾದರೂ ಮಾರ್ಬೋದು, ಇವತ್ತೇ ಮಾರಬೇಕು ಅಂತಿರಲ್ಲ. ಬಟ್ ಇಂಟ್ರಾಡೇ ಟ್ರೇಡಿಂಗಲ್ಲಿ ನೀವು ಇವತ್ತು ಶೇರ್ಸ್ನ ತೊಗೊಂಡ್ರೆ ಅದನ್ನು ಇವತ್ತೇ ವಾಪಸ್ ಮಾರಬೇಕಾಗುತ್ತೆ. ನೀವು ಇವತ್ತು ಅದನ್ನು ಮಾರಿಲ್ಲ ಅಂದ್ರೂ ನೀವು ಯಾವ ಸ್ಟಾಕ್ ಬ್ರೋಕರ್ ಹತ್ರ ಶೇರ್ಸ್ನ ಪರ್ಚೇಸ್ ಮಾಡಿರ್ತೀರೋ ಅವರು ಮಾರ್ಕೆಟ್ ಕ್ಲೋಸ್ ಆದಮೇಲೆ ಅಂದರೆ 3:30ಗೆ ಮಾರ್ಕೆಟ್ ಕ್ಲೋಸ್ ಆಗುತ್ತೆ. ಕ್ಲೋಸ್ ಆಗೋ ಟೈಮಲ್ಲಿ ನೀವು ತೊಗೊಂಡಿರೋ ಶೇರ್ಸ್ದು ಪ್ರೈಸ್ ಎಷ್ಟಿರುತ್ತೋ ಆ ರೇಟ್ಗೆ ನೀವು ತೊಗೊಂಡಿರೋ ಶೇರ್ಸ್ ಎಲ್ಲದನ್ನು ಮಾರಿಬಿಡ್ತಾರೆ. ನಿಮಗೆ ಲಾಸ್ ಕೂಡ ಆಗ್ಬೋದು ಅಥವಾ ಲಾಭ ಕೂಡ ಆಗ್ಬೋದು. ಸೊ ನೀವೀಗ ಕೇಳ್ಬೋದು, ನಾನು ಇಂಟ್ರಾಡೇ ಟ್ರೇಡಿಂಗ್ ಮಾಡ್ಬೋದಾ, ಇಂಟ್ರಾಡೇ ಟ್ರೇಡಿಂಗ್ ಯಾಕೆ ಮಾಡಬೇಕು ಅಥವಾ ಯಾರು ಮಾಡ್ತಾರೆ, ಇದ್ರದ್ದು ಪಾಸಿಟಿವ್ ಸೈಡ್ಸ್ ಏನು, ಇದ್ರದ್ದು ನೆಗೆಟಿವ್ ಸೈಡ್ಸ್ ಏನು ಅಂತ. ಸೊ ಇಂಟ್ರಾಡೇ ಟ್ರೇಡಿಂಗ್ ಯಾರು ಮಾಡ್ತಾರಂದರೆ, ಇಂಟ್ರಾಡೇ ಟ್ರೇಡಿಂಗಲ್ಲಿ ಯಾರ ಹತ್ರ ಬಜೆಟ್ ಕಮ್ಮಿ ಇರುತ್ತೋ, ಜಾಸ್ತಿ ಶೇರ್ಸ್ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ದುಡ್ಡಿರಲ್ವೋ, ಕಮ್ಮಿ ಇನ್ವೆಸ್ಟ್ ಮಾಡಿಬಿಟ್ಟು ಜಾಸ್ತಿ ಪ್ರಾಫಿಟ್ನ ಯಾರು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೋ ಅವರು ಇಂಟ್ರಾಡೇ ಟ್ರೇಡಿಂಗ್ನ ಮಾಡ್ಬೋದು. ಸೊ ಇಂಟ್ರಾಡೇ ಟ್ರೇಡಿಂಗ್ನ ಕಮ್ಮಿ ದುಡ್ಡಿರೋರು ಯಾಕೆ ಮಾಡ್ತಾರೆ ಅಂದರೆ, ನೀವು ಇಂಟ್ರಾಡೇ ಟ್ರೇಡಿಂಗ್ ಮಾಡುವಾಗ ಶೇರ್ಸ್ನ ಪರ್ಚೇಸ್ ಮಾಡ್ತಿದ್ದೀರಂದರೆ ನೀವು ಒಂದು ಶೇರ್ಸ್ದು ದುಡ್ಡು, ಒಂದು ಶೇರ್ಸ್ದು ಪ್ರೈಸು ₹100 ಇದ್ದರೆ ನೀವು ಬರೀ ₹20 ಕೊಟ್ಟರೆ ಸಾಕಾಗುತ್ತೆ. ಉಳಿದಿರೋ ₹80 ಏನಿದೆ ಅಂದರೆ ಉಳಿದಿರೋ 80% ಏನಿದೆ ನಿಮ್ಮದು ಸ್ಟಾಕ್ ಬ್ರೋಕರ್, ನೀವು ಯಾವ ಸ್ಟಾಕ್ ಬ್ರೋಕರ್ ಹತ್ರ ಶೇರ್ಸ್ನ ಪರ್ಚೇಸ್ ಮಾಡ್ತಿದ್ದೀರೋ ಅವರೇ ಅದನ್ನು ಪೇ ಮಾಡ್ತಾರೆ ನಿಮ್ಮ ಬದಲಾಗಿ. ಇದನ್ನು ಲೆವರೇಜ್ ಅಂತ ಅಥವಾ ಮಾರ್ಜಿನ್ ಅಂತ ಕರೀತಾರೆ. ಒಂದು ರೀತಿಯಲ್ಲಿ ನಿಮಗೆ ಈ ಸ್ಟಾಕ್ ಬ್ರೋಕರ್ಸ್ ಏನಿರ್ತಾರೆ ನಿಮಗೆ ಸಾಲ ಕೊಟ್ಟಿರ್ತಾರೆ. 80% ದುಡ್ಡು ಏನಿದೆ ಅಥವಾ ₹80 ಏನಿದೆ ಅದನ್ನು ನಿಮಗೆ ಸಾಲ ಕೊಡ್ತಾ ಇರ್ತಾರೆ. ನೀವು ಬರೀ 20% ದುಡ್ಡನ್ನು ಪೇ ಮಾಡಿದ್ರೆ ಸಾಕು. ಫಾರ್ ಎಕ್ಸಾಂಪಲ್, ಈಗ ಒಂದು ಶೇರ್ಸ್ದು ಪ್ರೈಸು ₹100 ಇದೆ ಅಂತ ಅಂದ್ಕೊಳ್ಳಿ. ಈಗ ನೀವು ಒಂದು ₹200 ಇನ್ವೆಸ್ಟ್ ಮಾಡ್ತಿದ್ರೆ ನೀವು ₹100 ಕೊಟ್ಟು ಒಂದೊಂದು ಶೇರ್ಸ್ನ ತೊಗೊಂಡ್ರೆ ನೀವು 20 ಶೇರ್ಸ್ನ ತೊಗೊಳ್ಬೋದು. ಬಟ್ ಅದೇ ನೀವು ಇಂಟ್ರಾಡೇ ಟ್ರೇಡಿಂಗಲ್ಲಿ ನೀವು 20% ಮಾತ್ರ ಪೇ ಮಾಡಬೇಕಾಗಿರೋದ್ರಿಂದ ನೀವು ಒಂದೊಂದು ಶೇರ್ಸ್ಗೆ ಬರೀ ₹20 ಕೊಟ್ಟರೆ ಸಾಕಾಗುತ್ತೆ. ಉಳಿದವರು ₹80ನ ಯಾರು ಸ್ಟಾಕ್ ಬ್ರೋಕರ್ ಇರ್ತಾರೆ ಅವರೇ ಪೇ ಮಾಡ್ತಿರ್ತಾರೆ. ಸೊ ಈಗ ನೀವು ₹200 ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ₹20 ಒಂದು ಶೇರ್ಸ್ಗಂದರೆ ನೀವು ಆಲ್ಮೋಸ್ಟ್ 100 ಶೇರ್ಸ್ನ ಪರ್ಚೇಸ್ ಮಾಡ್ಬೋದು. ಅದನ್ನು ನೀವು ಫುಲ್ಲು ₹100 ಒಂದು ಶೇರ್ಸ್ಗೆ ಪೇ ಮಾಡಿದರೆ ನೀವು ₹10,000ನ ಪೇ ಮಾಡಬೇಕಾಗಿತ್ತು. ಸೊ ಈಗ ನೀವು ₹200 ಪೇ ಮಾಡಿಬಿಟ್ಟು 100 ಶೇರ್ಸ್ನ ತೊಗೋತೀರ ಅಂತ ಅಂದ್ಕೊಳ್ಳಿ. ಸೊ ಈಗ 100 ಶೇರ್ಸ್ದು ಪ್ರೈಸ್ ಏನಿರುತ್ತೆ, ಒಂದೊಂದು ಶೇರ್ ಪ್ರೈಸು ₹100 ₹110 ಆಗುತ್ತೆ ಅಂತ ಅಂದ್ಕೊಳ್ಳಿ. ಸೊ ಆ 10 × 100 ಅಂದರೆ ₹1,000 ಲಾಭ ಆಗುತ್ತೆ ನಿಮಗೆ, ₹10 ಜಾಸ್ತಿ ಆದರೆ. ಬಟ್ ಅದೇ ₹10 ಕಮ್ಮಿ ಆಯಿತು ಅಂತ ಅಂದ್ಕೊಳ್ಳಿ, ನಿಮ್ಗಾಗ ₹1,000 ಮೈನಸ್ ಆಗುತ್ತೆ. ನೀವು ಇನ್ವೆಸ್ಟ್ ಮಾಡಿದ್ದು ₹2,000 ಬಟ್ ನಿಮ್ಗೆ ಲಾಭ ಆಗಿದ್ದು ₹1,000. ಅದೇ ಲಾಸ್ ಆದ್ರೂ ಕೂಡ ನಿಮ್ಗೆ ಲಾಸ್ ಆಗೋದು ₹1,000. ಸೊ ನೀವೀಗ ಕೇಳ್ಬೋದು, ನಾನು 2,000 ಇನ್ವೆಸ್ಟ್ ಮಾಡಿದ್ರೆ ₹1,000 ಲಾಭ ಆಗುತ್ತೆ, 20,000 ಇನ್ವೆಸ್ಟ್ ಮಾಡಿದ್ರೆ ₹10,000 ಲಾಭ ಆಗುತ್ತೆ. ಸೊ ನಾನೀಗ 2 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ 1 ಲಕ್ಷ ಲಾಭ ಆಗುತ್ತೆ ಅಂತ ಕೇಳ್ಬೋದು. ನಿಮಗೆ 2 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ 1 ಲಕ್ಷ ಲಾಭ ಆಗ್ಬೋದು. ಬಟ್ 2 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ 1 ಲಕ್ಷ ಲಾಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ನೀವು 20,000 ಇನ್ವೆಸ್ಟ್ ಮಾಡಿದ್ರೆ 10,000 ಲಾಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅಥವಾ ನೀವು 2,000 ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ 1,000 ಲಾಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಇಂಟ್ರಾಡೇ ಟ್ರೇಡಿಂಗ್ ಆಗಿರೋದ್ರಿಂದ ನೀವು ಇವತ್ತು ತೊಗೊಂಡಿರೋ ಶೇರ್ಸ್ನ ಇವತ್ತೇ ಮಾರಬೇಕಾಗತ್ತೆ. ನಿಮಗೆ ಆ ದಿನದಲ್ಲಿ ಶೇರ್ ಮೇಲೆ ಹೋಗುತ್ತಾ ಅಥವಾ ಕೆಳಗಡೆ ಹೋಗುತ್ತೆ ಅಂತ ಗೊತ್ತಿರೋಲ್ಲ. ನೀವು ಶೇರ್ ಪ್ರೈಸ್ ಮೇಲೆ ಹೋದ್ರೂ ಅಥವಾ ಕೆಳಗಡೆ ಹೋದ್ರೂ ನೀವು ಆವತ್ತು ಆ ಶೇರ್ಸ್ನ ಮಾರಲೇಬೇಕಾಗಿರುತ್ತೆ. ಸೊ ಇದರಿಂದ ನಿಮ್ಗೆ ರಿಸ್ಕ್ ತುಂಬ ಜಾಸ್ತಿ ಆಗಿರುತ್ತೆ. ನೀವು ಶೇರ್ಸ್ ಪ್ರೈಸ್ ಮೇಲೆ ಹೋದ್ಮೇಲೆ ಮಾರ್ತೀನಿ ಅಂತ ಹೇಳೋಕ್ಕಾಗಲ್ಲ. ಸೊ ಇಂಟ್ರಾಡೇ ಟ್ರೇಡಿಂಗಲ್ಲಿ ತುಂಬ ರಿಸ್ಕ್ ಇರುತ್ತೆ. ನಿಮ್ಗೆ ಎಷ್ಟು ಲಾಭ ಆಗೋ ಚಾನ್ಸಸ್ ಇರುತ್ತೋ ಅಷ್ಟೇ ಲಾಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ನೀವು ನನ್ನ ಹತ್ರ ಇಂಟ್ರಾಡೇ ಟ್ರೇಡಿಂಗ್ನ ಒಂದು ವರ್ಡಲ್ಲಿ ಅಥವಾ ಒಂದು ಶಬ್ದದಲ್ಲಿ ಹೇಳಬೇಕು ಅಂದರೆ ನಾನು ಅದನ್ನು ಜೂಜು ಅಂತ ಕರಿತೀನಿ, ಅಂದರೆ ಗ್ಯಾಮ್ಲಿಂಗ್ ಅಂತ ಕರಿಬೋದು. ಸೊ ಯಾಕೆ ಅಂತಂದರೆ ಒಂದಿನದಲ್ಲಿ ಯಾವುದಾದ್ರೂ ಶೇರ್ಸ್ ಎಷ್ಟು ಮೇಲೆ ಹೋಗುತ್ತೆ ಎಷ್ಟು ಕೆಳಗೆ ಹೋಗುತ್ತೆ ಅಂತ ಯಾರು ಕೂಡ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಸೊ ಇದನ್ನು ನೀವು ಒಂದು ರೀತಿ ಜೂಜು ಅಥವಾ ಗ್ಯಾಮ್ಲಿಂಗ್ ಅಂತಲೇ ಕರಿಬೋದು. ಸೊ ಕನ್ನಡದಲ್ಲಿ ಒಂದು ಗಾದೆ ಇದೆ, ಈಜು ಮರಿಬೇಡಿ ಜೂಜು ಕಲಿಬೇಡಿ ಅಂತ. ಇವತ್ತು ತುಂಬ ಜನ ನಿಮ್ಗೆ ಇಂಟ್ರಾಡೇ ಟ್ರೇಡಿಂಗ್ ಮಾಡಿ ನೀವು ದಿನಕ್ಕೆ ₹5,000 ರಿಂದ ₹10,000 ಅರ್ನ್ ಮಾಡ್ಬೋದು ಅಥವಾ ₹50,000 ಅರ್ನ್ ಮಾಡ್ಬೋದು. ನೀವು ನಮ್ಮ ಕೋಚಿಂಗ್ನ ಜಾಯಿನ್ ಆಗಿ ಅಥವಾ ಈ ಕೋರ್ಸ್ನ ಪರ್ಚೇಸ್ ಮಾಡಿ ₹500 ಪೇ ಮಾಡಿ, ₹1,000 ಪೇ ಮಾಡಿ ಅಥವಾ ₹30,000 ಪೇ ಮಾಡಿ. ಸೊ ಆ ಥರ ಹೇಳ್ಬಿಟ್ಟು ನಿಮಗೆ ಕೋರ್ಸ್ಗಳನ್ನ ಸೆಲ್ ಮಾಡ್ತಾ ಇದ್ದಾರೆ. ನೀವು ದಿನಕ್ಕೆ ₹5,000 ₹10,000 ದುಡ್ಡನ್ನ ಅರ್ನ್ ಮಾಡ್ಬೋದು ಅಂತ. ಬಟ್ ನಿಮ್ಗೆ ಯಾರು ಕೋರ್ಸ್ನ ಸೆಲ್ ಮಾಡ್ತಿದ್ದಾರೆ ಅವರಂತೂ ನಿಮ್ಮ ಕೋರ್ಸ್ನ ಸೆಲ್ ಮಾಡಿಬಿಟ್ಟು ರಿಚ್ ಆಗ್ತಾ ಇದ್ದಾರೆ. ಸೊ ನೀವೇನಾದರೂ ಇದನ್ನು ನಂಬ್ಕೊಂಡು ಇಂಟ್ರಾಡೇ ಟ್ರೇಡಿಂಗ್ ಮಾಡಿದ್ರೆ ನಿಮ್ಗೆ ಲಾಸ್ ಆಗ್ಬೋದು ಅಥವಾ ಲಾಭನೂ ಆಗ್ಬೋದು. ನಿಮಗೆ ಲಾಭನೇ ಆಗಬೇಕು ಅಂತಿಲ್ಲ.
ಸೊ ನೀವು ಹಾಗೂ ಇಂಟ್ರಾಡೇ ಟ್ರೇಡಿಂಗ್ನ ಕಲಿಬೇಕು ಅಂತಿದ್ರೆ ತುಂಬ ಒಳ್ಳೊಳ್ಳೆ ಇನ್ವೆಸ್ಟರ್ಸ್ ಫಾರಿನ್ ಟ್ರೇಡರ್ಸ್ ಏನಿರ್ತಾರೆ ಅವ್ರು ಬರೆದಿರುವಂಥ ಬುಕ್ಗಳಿದೆ, 200-300 ರೂಪಾಯಿ ಸಿಗುತ್ತೆ, ಅದನ್ನೇ ಪರ್ಚೇಸ್ ಮಾಡಿಬಿಟ್ಟು ಓದಿ ಕಲಿಬೋದು. ಸೊ ಈಗ ನೀವೇನಾದರೂ ಇಂಟ್ರಾಡೇ ಟ್ರೇಡಿಂಗ್ ಮಾಡಬೇಕು ಅಂತಿದ್ರೆ ಪ್ರಾಕ್ಟಿಕಲಾಗಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ನಾನು ಝೀರೋದ ಕೈಟ್ ಅಪ್ಲಿಕೇಶನ್ಸ್ನ ಯೂಸ್ ಮಾಡಿಬಿಟ್ಟು ನಿಮ್ಗೆ ತೋರಿಸ್ತೀನಿ ಪ್ರಾಕ್ಟಿಕಲಾಗಿ ಹೇಗೆ ನೀವು ಇಂಟ್ರಾಡೇ ಟ್ರೇಡಿಂಗ್ನ ಮಾಡ್ಬೋದು ಅಂತ. ನೀವೀಗ ಝೀರೋದ ಕೈಟ್ ಅಪ್ಲಿಕೇಶನ್ಸ್ನ ಯೂಸ್ ಮಾಡಿದ್ರೆ, ನಾನಿವತ್ತು ಝೀರೋ ಫೈನಾನ್ಸ್ದು ಶೇರ್ಸ್ ಏನಿದೆ ಅದನ್ನು ಇಂಟ್ರಾಡೇ ಟ್ರೇಡಿಂಗಿಗೆ ಯೂಸ್ ಮಾಡ್ಕೋತಿದ್ದೀನಿ. ಸೊ ನಾನಿಲ್ಲಿ 28 ಶೇರ್ಸ್ನ ಬೈ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ನಾನು ಲಾಂಗ್ ಟರ್ಮ್ನ ಸೆಲೆಕ್ಟ್ ಮಾಡಿದ್ರೆ ನನಗೆ 10,044 ರೂಪಾಯಿ ಪೇ ಮಾಡಬೇಕು ಅಂತಿದೆ. ಬಟ್ ಅದೇ ನಾನು ಇಂಟ್ರಾಡೇನ ಸೆಲೆಕ್ಟ್ ಮಾಡಿದ್ರೆ ನಾನು ಬರೀ 2,008 ರೂಪಾಯಿ ಪೇ ಮಾಡಿದ್ರೆ ಸಾಕು. ಸೊ ನಾನೀಗ ಬರೀ ಒಂದು ಶೇರ್ಸ್ನ ಅಂದರೆ ಒಂದು ಕ್ವಾಂಟಿಟಿ ಶೇರ್ಸ್ನ ಸೆಲೆಕ್ಟ್ ಮಾಡಿಬಿಟ್ಟು ಅದನ್ನು ಬೈ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಈಗ ಮಾರ್ಕೆಟ್ ರೇಟ್ ಎಷ್ಟಿದೆಯೋ ಆ ರೇಟಿಗೆ ಬೈ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ನಾನು ಇಂಟ್ರಾಡೇ ಸೆಲೆಕ್ಟ್ ಮಾಡಿರೋದ್ರಿಂದ ಇಂಟ್ರಾಡೇಯಲ್ಲಿ ನಾನು ಬರೀ 71 ರೂಪೀಸ್ ಮತ್ತು 74 ಪೈಸೆ ಪೇ ಮಾಡಿದ್ರೆ ಸಾಕಾಗುತ್ತೆ. ಸೊ ಈಗ ಸ್ವೈಪ್ ಟು ಬೈ ಮಾಡಿದ್ರೆ ನೀವು ಶೇರ್ಸ್ನ ಬೈ ಮಾಡ್ಬೋದು. ಒಂದು ಸತಿ ಬೈ ಆದಮೇಲೆ ನೀವು ಪೊಸಿಷನ್ ಸೆಕ್ಷನ್ಸ್ಗೆ ಹೋದರೆ ಅಲ್ಲಿ ನಿಮಗೆ ನೀವು ಬೈ ಮಾಡಿರುವಂಥ ಶೇರ್ಸ್ಗಳು ಕಾಣಿಸ್ತಾ ಇರುತ್ತೆ. ಸೊ ನೀವೇನಾದರೂ ಮಾರಬೇಕು ಅಂತಿದ್ರೆ ಅದನ್ನ ಸೆಲೆಕ್ಟ್ ಮಾಡಿಬಿಟ್ಟು ಎಕ್ಸಿಟ್ ಮೇಲೆ ಕ್ಲಿಕ್ ಮಾಡ್ಬೋದು. ಸೊ ಇಲ್ಲಿ ನೀವು ಯಾವ ರೇಟಿಗೆ ಮಾರಬೇಕು ಅಂತಿದ್ದೀರೋ ಆ ರೇಟ್ನ ಎಂಟರ್ ಮಾಡಿಬಿಟ್ಟು ಸ್ವೈಪ್ ಟು ಸೆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಶೇರ್ಸ್ನ ಸೆಲ್ ಮಾಡ್ಬೋದು. ಸೊ ಈ ರೀತಿ ನೀವು ಝೀರೋದ ಕೈಟ್ ಅಪ್ಲಿಕೇಶನ್ಸ್ನ ಯೂಸ್ ಮಾಡಿಬಿಟ್ಟು ಇಂಟ್ರಾಡೇ ಟ್ರೇಡಿಂಗ್ನ ಮಾಡ್ಬೋದು. ಸೊ ಇಂಟ್ರಾಡೇ ಟ್ರೇಡಿಂಗಲ್ಲಿ ನೀವು ಇವತ್ತು ತೊಗೊಂಡಿರೋ ಶೇರ್ಸ್ನ ಇವತ್ತೇ ವಾಪಸ್ ಮಾರಬೇಕಾಗಿರೋದ್ರಿಂದ ಒಂದು ದಿನದಲ್ಲಿ ಶೇರ್ ಪ್ರೈಸ್ ಎಷ್ಟು ಮೇಲೆ ಹೋಗುತ್ತೆ ಅಥವಾ ಎಷ್ಟು ಕೆಳಗಡೆ ಹೋಗುತ್ತೆ ಅಂತ ಯಾರು ಕೂಡ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಸೊ ಆದ್ದರಿಂದ ಇಂಟ್ರಾಡೇ ಟ್ರೇಡಿಂಗ್ನ ಒಂದು ರೀತಿಯಲ್ಲಿ ಗ್ಯಾಮ್ಲಿಂಗ್ ಅಥವಾ ಜೂಜು ಅಂತಲೇ ಕರಿಬೋದು. ಇದರಲ್ಲಿ ತುಂಬ ರಿಸ್ಕ್ ಇರುತ್ತೆ. ನೀವು ಇಂಟ್ರಾಡೇ ಟ್ರೇಡಿಂಗ್ನ ಅವಾಯ್ಡ್ ಮಾಡೋದು ಬೆಟರ್. ಸೊ ನಾನೀಗ ಪುನಃ ಅದೇ ಗಾದೆ ಮಾತನ್ನು ಹೇಳಿ ಈ ವಿಡಿಯೋನ ಕ್ಲೋಸ್ ಮಾಡ್ತೀನಿ. ಈಜೋದನ್ನು ಮರಿಬೇಡಿ, ಜೂಜೋದನ್ನು ಕಲಿಬೇಡಿ. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ.